ಮಡ್ ರೋಡು, ನಕಾಸಿ ರೋಡು 33 ಅಡಿ. ಊರಿಂದ ಒಂದು ಅರ್ಧ ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಐತೆ. ಟಾರ್ ರೋಡಿಂದ ಅಲ್ಲಿ ಗಾಡಿ ಬರ್ತೈತಲ್ಲ, ಟಾರ್ ರೋಡಿಂದ ಒಂದು 300 ಮೀಟ್ರ್ ಕಡೆ ಬರಬೇಕು. ರೋಡಿಂದ ಅಷ್ಟೇ. ಇದು ಜಾಗ. ರೋಡ್ ಫೇಸಿಂಗ್ ಒಂದು 200 ಅಡಿ ಬರ್ತದೆ. ರೋಡ್ ಫೇಸಿಂಗು ಎಲ್ಲ ಇಲ್ಲಿ ಗಂಟನೂ ನಕಾಶಿ ರೋಡೆ. ಮನೆ ಇದೆ, ಬೋರ್ ಇದೆ ಮನೆ ಪಕ್ಕದಲ್ಲೇ. ತೆಂಗಿನ ಮರ ಫಸ್ಲು ಬಂದವೆ, ಸೂಪರಾಗಿ ಮೇಂಟೈನ್ ಮಾಡವ್ರೆ. ತೆಂಗಿನ ಮರ ಬುಡ ಒಳ್ಳೆ ಚೆನ್ನಾಗಿ ನೀರು ಕಟ್ಟವ್ರೆ, ಮೇಂಟೈನಿಂಗ್ ಚೆನ್ನಾಗೈತೆ. ಬುಡ ದಪ್ಪಾಗಿ ಬಂದವೆ, ಫಸ್ಲು ಈಗ ಶುರುವಾಗ್ತಾ ಇದೆ. ಫಾರಮ್ ಹೌಸ್ ಮಾಡ್ಕೊಂಡಿದ್ದಾರೆ, ರೆಡಿ ಮಾಡವ್ರೆ ಫಾರಮ್ ಹೌಸು. ಮೆಣಸು ಹಾಕಿದ್ದಾರೆ, ಮೆಣಸಿನ್ಕಾಯಿ ಉಳಿದೆಲ್ಲ ಉಳುಮೆ ಮಾಡಿ ಬಿಟ್ಕೊಂಡವ್ರೆ. ಒಂದು ಎಕರೆ ಜಾಗ ಪ್ಲಸ್ 10 ಕುಂಟೆ ಖರಾಬು. 1 ಎಕರೆ 10 ಕುಂಟೆ ಒಟ್ಟು, ಅದ್ರಲ್ಲಿ 1 ಎಕರೆಗೆ ಮಾತ್ರ ಬೆಲೆ. ಫುಲ್ಲೆಲ್ಲ ತೆಂಗು ಹಾಕ್ಬಿಟ್ಟವ್ರೆ. ತೆಂಗು ಕೂಡ ಡಿಸ್ಟೆನ್ಸಿಗೆ ಹಾಕವ್ರೆ. 35 ಅಡಿ ಮೇಲೆ ಬರುತ್ತೆ ಡಿಸ್ಟೆನ್ಸು. ಚೆನ್ನಾಗಿ ನೀರು ಕಟ್ಕೊಂಡು ಮೇಂಟೈನ್ ಮಾಡೋರು. ಒಳ್ಳೆ ಫಸಲು ಬರ್ತಾರಂತ ಮರ, ಜಾತಿ ಮರಗಳು ಹಾಕವ್ರೆ. ತೆಂಗು ಒಳ್ಳೆ ಜಾತಿ ಇದೆ. ಜನರಲ್ ಪ್ರಾಪರ್ಟಿ, ಬೋರಲ್ಲಿ ಒಳ್ಳೆ ನೀರು ಐತೆ. ತೆಂಗಿನ ಮರ ಜಾತಿ ಅಂತ ಯಾಕೆ ಕೇಳಿದೆ ಅಂದರೆ ನೋಡಿ ಎಷ್ಟಿದೆ ಕಾಯಿ ಇಂಥ ಮರದಲ್ಲೇ. ಹಂಗಾಗಿ ಒಳ್ಳೆ ಜಾತಿ ಮರಗಳು ಹಾಕವ್ರೆ. ಜಾಗ ಸೂಪರಾಗಿದೆ. ಜನರಲ್ ಪ್ರಾಪರ್ಟಿ. ಬೆಲೆ ಬಂದು ಪ್ರೆಸೆಂಟ್ ಇವತ್ತಿಗೆ 3,40,000 ಹೇಳ್ತಿದ್ದಾರೆ. ಕೂತ್ಕೊಂಡ್ರೆ ಒಂದು 5-10,000 ಹೆಚ್ಚು ಕಮ್ಮಿ ಆಗ್ಬೋದು. ಇವತ್ತೊಂದು ಓನರ್ ರೇಟು ಇಷ್ಟು ಹೇಳ್ತಿದ್ದಾರೆ. ಮೇನ್ ರೋಡು ಮೈಸೂರು ಎಕ್ಸ್ಪ್ರೆಸ್ ವೇಯಿಂದ 5 ಕಿಲೋಮೀಟ್ರ್ ಇಲ್ಲಿಗೆ. ನಿಡಘಟ್ಟದಿಂದ 7 ಕಿಲೋಮೀಟ್ರು. ಸೂಪರಾಗೈತೆ.